ಹಾಯ್ ಫ್ರೆಂಡ್ಸ್ ಬಂದ್ಬಿಟ್ಟು ಈಗ ನೀವೇನು ಥಂಬ್ನೇಲ್ ಅಲ್ಲಿ ಏನು ನೋಡಿದ್ರಿ ಅದು ಬಂದ್ಬಿಟ್ಟು ನಿಜಾನೇ. ಯೂಟ್ಯೂಬ್ ಅಲ್ಲಿ ಬಂದ್ಬಿಟ್ಟು ಮಾನಿಟೈಸೇಷನ್ ಮಾಡ್ಕೊಳ್ಳೋದು ಬಂದ್ಬಿಟ್ಟು ತುಂಬಾ ಅಂದ್ರೆ ತುಂಬಾನೇ ಈಸಿ ಆಗಿ ಹೋಗ್ಬಿಟ್ಟಿದೆ. ಈಗ ಯೂಟ್ಯೂಬ್ ಅಲ್ಲಿ ಬಂದ್ಬಿಟ್ಟು ಏನಂತ ಹೇಳಿದ್ರೆ ನಾವು ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಅಲ್ಲಿ ಎಲಿಜಿಬಿಲಿಟಿ ಆದ್ರೇನೆ ಅಲ್ವಾ ನಮಗೆ ಮಾನಿಟೈಸೇಷನ್ ಆಗೋದು. 1000 ಸಬ್ಸ್ಕ್ರೈಬರ್ಸ್ 4000 ವಾಚ್ ಅವರ್ ಕಂಪ್ಲೀಟ್ ಆದ್ರೇನೆ ಅಲ್ವಾ. ಈಗ ಬಂದ್ಬಿಟ್ಟು ಇದರಲ್ಲಿ ಯಾವುದೇ ರೀತಿ ಚೇಂಜ್ ಆಗಿಲ್ಲ. 1000 ಸಬ್ಸ್ಕ್ರೈಬರ್ಸ್ ಆಗಲಿ, ಇಲ್ಲಾಂದ್ರೆ 4000 ವಾಚ್ ಅವರ್ಸ್ ಅಲ್ಲಾಗಲಿ, ಇಲ್ಲಾಂದ್ರೆ 3 ಮಿಲಿಯನ್ ವ್ಯೂಸ್ ಅಥವಾ 10 ಮಿಲಿಯನ್ ವ್ಯೂಸ್, ಇದರಲ್ಲಿ ಬಂದ್ಬಿಟ್ಟು ಯಾವುದೇ ರೀತಿ ಚೇಂಜಸ್ ಆಗಿಲ್ಲ. ಆದರೂ ಕೂಡ ನಮಗೆ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಮಾಡ್ಕೊಳ್ಳೋದು ತುಂಬ ಅಂದ್ರೆ ತುಂಬ ಈಸಿ ಆಗಿಬಿಟ್ಟಿದೆ ಈ ಒಂದು ನ್ಯೂ ಅಪ್ಡೇಟಿಂದ. ಓಕೆನಾ. ಈ ನ್ಯೂ ಅಪ್ಡೇಟ್ ಬಂದ್ಬಿಟ್ಟು ಶಾರ್ಟ್ ಕ್ರಿಯೇಟರ್ಸ್ ಯಾರೆಲ್ಲ ಇದ್ದಾರೆ ಅವರಿಗೆಲ್ಲ ತುಂಬ ಅಂದ್ರೆ ತುಂಬ ಈಸಿ ಆಗುತ್ತೆ. ಈಗ ಯಾರೆಲ್ಲ ಮಾನಿಟೈಸೇಷನ್ನ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟಪಡ್ತಿರ್ತಾರೆ ಅವರಿಗೂ ಕೂಡ ಇದು ತುಂಬ ಅಂದ್ರೆ ತುಂಬಾನೇ ಯೂಸ್ಫುಲ್ ಆಗಿರುವಂಥ ಒಂದು ಅಪ್ಡೇಟ್ ಆಗಿದೆ. ಇದನ್ನ ಬಂದ್ಬಿಟ್ಟು ಯೂಟ್ಯೂಬ್ ಅಫಿಷಿಯಲಿ ಅನೌನ್ಸ್ಮೆಂಟ್ ಮಾಡಿದೆ. ಓಕೆನಾ. ಶಾರ್ಟ್ ಕ್ರಿಯೇಟರ್ಸ್ಗೆ ಬಂದ್ಬಿಟ್ಟು ತುಂಬಾನೇ ತುಂಬ ಯೂಸ್ಫುಲ್ ಆಗಿದೆ ಅಂತ. ಇದು ಶಾರ್ಟ್ ಕ್ರಿಯೇಟರ್ಸ್ಗೆ ಅಂತಲ್ಲ, ಯಾರೆಲ್ಲ ಮಾನಿಟೈಸೇಷನ್ ಮಾಡೋಕ್ಕೆ ಕಷ್ಟಪಡ್ತಿದ್ದೀರಾ, 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋಕ್ಕೆ ಯಾರೆಲ್ಲ ಕಷ್ಟಪಡ್ತಿದ್ದೀರಾ ಎಲ್ರಿಗೂ ಬಂದ್ಬಿಟ್ಟು ತುಂಬಾನೇ ಯೂಸ್ಫುಲ್ ಆಗಂತ ಒಂದು ಅಪ್ಡೇಟ್ ಇದು. ಹಾಗಿದ್ರೆ ಬನ್ನಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ಕೊಡ್ತೀನಿ ಯೂಟ್ಯೂಬ್ದು ಅದು ಯಾವ ರೀತಿ ಅಪ್ಡೇಟ್ ಬಂದಿದೆ, ಯಾವ ರೀತಿ ಅಪ್ಡೇಟ್ನ ಯೂಟ್ಯೂಬ್ ಬಂದ್ಬಿಟ್ಟು ಅನೌನ್ಸ್ಮೆಂಟ್ ಮಾಡಿದೆ ಅನ್ನೋದನ್ನ ಫುಲ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ. ಈ ರೀತಿ ಒಂದು ಅಪ್ಡೇಟ್ನ ನೀವು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಈ ರೀತಿ ಯೂಟ್ಯೂಬಲ್ಲಿ ಏನೇನು ಅಪ್ಡೇಟ್ ಬರುತ್ತೆ ಇದನ್ನೆಲ್ಲ ನಾವು ತಿಳ್ಕೊಳ್ಳೋದ್ರಿಂದನೇ ನಾವು ಕೂಡ ಏನು ಅಪ್ಡೇಟ್ ಬಂದಿರುತ್ತೆ ಅದ್ರ ಮೂಲಕ ನಾವು ವರ್ಕ್ ಮಾಡೋದ್ರಿಂದ ನಮ್ಮದು ಬೇಗನೆ ಚಾನಲ್ ಗ್ರೋ ಆಗುತ್ತೆ, ನಮ್ಮ ಸಬ್ಸ್ಕ್ರೈಬರ್ಸ್ ಕೂಡ ಗ್ರೋ ಆಗುತ್ತೆ, ನಾವು ಕೂಡ ಬೇಗನೆ ಮಾನಿಟೈಸೇಷನ್ ಮಾಡ್ಕೊಳ್ಬಹುದು. ಓಕೆನಾ. ಇವಾಗಂತೂ ಯಾರು ಟೆನ್ಷನ್ ಆಗಿಬಿಟ್ಟು ಮಾನಿಟೈಸೇಷನ್ ಮಾಡ್ಕೊಳ್ಳೋದು ಕಷ್ಟ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ನ ಮಾತ್ರ ಬಿಡಕ್ಕೆ ಹೋಗಬೇಡಿ. ಈ ರೀತಿ ಒಂದೊಂದು ಅಪ್ಡೇಟ್ಗಳು ಯೂಟ್ಯೂಬಿಂದ ಬರ್ತಾನೆ ಇರುತ್ತೆ. ಓಕೆನಾ ಫ್ರೆಂಡ್ಸ್. ಹಾಗಿದ್ರೆ ಬನ್ನಿ ಶಾರ್ಟ್ ಕ್ರಿಯೇಟರ್ಸ್ಗೆ ಏನು ಯೂಸ್ಫುಲ್ ಆದಂಥ ಒಂದು ಅಪ್ಡೇಟ್ ಬಂದಿದೆ ಅನ್ನೋದನ್ನ ಫುಲ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ನಾನೀಗ ಆನ್ ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ರೆಕಾರ್ಡ್ನ. ನಾನೀಗ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಅಪ್ಡೇಟ್ ಬಂದಿದೆ ಯೂಟ್ಯೂಬಲ್ಲಿ ಅಂತ. ಇದಕ್ಕೆ ಮೊದಲು ಬಂದುಬಿಟ್ಟು ನಾವು ಯೂಟ್ಯೂಬನ್ನು ಓಪನ್ ಮಾಡ್ಕೊಳ್ಳೋಣ. ಯೂಟ್ಯೂಬ್ನ ಓಪನ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ರೀತಿ ನಮ್ಮದು ಶಾರ್ಟ್ ವೀಡಿಯೋಸ್ ಏನಿದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳೋಣ. ಶಾರ್ಟ್ ವೀಡಿಯೋಸ್ ಮೇಲೆ ಹೋದಾದ್ಮೇಲೆ ನಾವು ಈ ರೀತಿ ಏನು ಮಾಡ್ತೀವಿ, ವೀಡಿಯೋಸ್ಗಳನ್ನು ಸ್ವೈಪ್ ಮಾಡ್ತಾ ಹೋಗ್ತಿರ್ತೀವಲ್ವಾ. ಈ ರೀತಿ ಸ್ವೈಪ್ ಮಾಡ್ತಾ ನಾವು ಏನು ಈಗ ನೋಡಿ ಒಂದು ವೀಡಿಯೋನ ಸ್ವೈಪ್ ಮಾಡಿದೆ, 2 ವೀಡಿಯೋ ಸ್ವೈಪ್ ಮಾಡಿದೆ, ಈ ರೀತಿ ಏನು ನಾನು ವೀಡಿಯೋನ ಸ್ವೈಪ್ ಮಾಡ್ತಾ ಹೋಗ್ತಾ ಇರ್ತೀನಿ ಈ ವೀಡಿಯೋಸ್ಗಳಿಗೆ ವ್ಯೂಸ್ ಕೌಂಟ್ ಆಗ್ತಿರಲ್ಲ. ಓಕೆನಾ. ಯಾರೆಲ್ಲ ನಮ್ಮದು ಶಾರ್ಟ್ ವೀಡಿಯೋಸ್ಗೆ ಈ ರೀತಿ ಸ್ವೈಪ್ ಮಾಡ್ತಾರೆ ಅದರಿಂದ ವ್ಯೂಸ್ ಬಂದುಬಿಟ್ಟು ನಮಗೆ ಕೌಂಟ್ ಆಗ್ತಿರಲ್ಲ. ಈಗ ಬಂದುಬಿಟ್ಟು ಯಾವ ರೀತಿ ಕೌಂಟ್ ಆಗ್ತಿತ್ತು ಅಂದರೆ ನಮಗೆ ಇಷ್ಟು ದಿನ ಈ ವಿಡಿಯೋನ ಶಾರ್ಟ್ ವೀಡಿಯೋಸ್ನ ಕ್ಲಿಕ್ ಮಾಡಿಬಿಟ್ಟು ಈಗ ನೋಡಿ 3 ಸೆಕೆಂಡು ಯಾರೆಲ್ಲ ವೀಡಿಯೋನ ನೋಡಿರ್ತಾರೆ 3 ಸೆಕೆಂಡ್ ವೀಡಿಯೋನ ನೋಡಿದರೆ ಮಾತ್ರ ನಮ್ಮದು ಶಾರ್ಟ್ ವೀಡಿಯೋಗೆ ವ್ಯೂಸ್ ಏನಾಗ್ತಿತ್ತು, ಕೌಂಟ್ ಆಗ್ತಿತ್ತು. ಓಕೆನಾ. ಬರೀ ಸ್ವೈಪ್ ಮಾಡಿದ್ರೂ ಕೌಂಟ್ ಆಗ್ತಿರ್ಲಿಲ್ಲ. 3 ಸೆಕೆಂಡ್ ಅಷ್ಟು ವೀಡಿಯೋನ ನೋಡಿದ್ರೆ ಮಾತ್ರ ನಮ್ಮದು ವೀಡಿಯೋಗೆ ವ್ಯೂಸು ಕೌಂಟ್ ಆಗ್ತಿತ್ತು. ಓಕೆನಾ. ಈಗ ಬಂದುಬಿಟ್ಟು ಈ ನ್ಯೂ ಅಪ್ಡೇಟ್ ಬಂದಾಗಿಂದ ಏನಾಗಿದೆ ಅಂದರೆ ಯಾರೆಲ್ಲ ಈ ರೀತಿ ಸ್ವೈಪ್ ಮಾಡ್ತಿದ್ದಾರೆ, ಈಗ ನೋಡಿ ನಾನು 1 ವೀಡಿಯೋ 2 ವೀಡಿಯೋ 3 ವೀಡಿಯೋ ಈ ರೀತಿ ಏನೇನು ಸ್ವೈಪ್ ಮಾಡಿದೆ ಈ ಸ್ವೈಪ್ ಮಾಡಿದ ಎಲ್ಲ ವೀಡಿಯೋಸ್ಗಳಿಗೂ ವ್ಯೂಸ್ಗಳು ಕೌಂಟ್ ಆಗ್ತಿದೆ. ಒಂದೊಂದು ವ್ಯೂಸ್ ಕೌಂಟ್ ಆಗ್ತಾ ಹೋಗುತ್ತೆ. ಇದೇ ರೀತಿ ನಮ್ಮ ಶಾರ್ಟ್ ವೀಡಿಯೋನು ಕೂಡ ಯಾರಾದರೂ ಈ ರೀತಿ ಸ್ವೈಪ್ ಮಾಡಿದ್ರು ಕೂಡ ನಮಗೆ ಒಂದೊಂದು ವ್ಯೂಸ್ಗಳು ಕೌಂಟ್ ಆಗ್ತಾ ಹೋಗುತ್ತೆ. ಓಕೆನಾ. ಇದು ಬಂದುಬಿಟ್ಟು ಶಾರ್ಟ್ ಕ್ರಿಯೇಟರ್ಸ್ಗಂತೂ ತುಂಬಾ ಒಂದು ಒಳ್ಳೆ ಅಪ್ಡೇಟ್ ಅಂತಲೇ ಹೇಳ್ಬೋದು. ಈ ರೀತಿ ಸ್ವೈಪ್ ಮಾಡಿದ್ರು ಕೂಡ ವ್ಯೂಸ್ ಕೌಂಟ್ ಆಗ್ತಿರೋದು. ಓಕೆನಾ. ಇದರಿಂದ ನಮಗೆ ವೀಡಿಯೋಗೆ ನಮ್ಮ ಶಾರ್ಟ್ ವೀಡಿಯೋಗೆ ವ್ಯೂಸ್ಗಳು ಆದಷ್ಟು ಜಾಸ್ತಿ ಆಗುತ್ತೆ. ಈಗ ಯಾರ್ದೆಲ್ಲ ಶಾರ್ಟ್ ವೀಡಿಯೋಸ್ಗೆ ಜಾಸ್ತಿ ವ್ಯೂಸೇ ಬರ್ತಿರಲ್ಲ, 300 400 500 ಬರ್ತಿರುತ್ತಲ್ವ, ಇವರೆಲ್ಲರಿಗೂ ಬಂದುಬಿಟ್ಟು ಇದೊಂದು ಯೂಸ್ಫುಲ್ ಆದಂಥ ಅಪ್ಡೇಟ್ ಅಂತ ಹೇಳ್ಬೋದು. ಅದೇ ರೀತಿ ಇನ್ನೊಂದು ಅಪ್ಡೇಟು ಏನಪ್ಪ ಅಂತ ಹೇಳಿದ್ರೆ ಫ್ರೆಂಡ್ಸ್, ಈಗ ನೋಡಿ ಒಂದು ವೀಡಿಯೋನ ನಾನು ಕ್ಲಿಕ್ ಮಾಡಿ ನೋಡ್ತಾ ಇದ್ದೀನಿ. ಈ ವಿಡಿಯೋ ನನಗೆ ತುಂಬ ಇಷ್ಟ ಆಗಿಬಿಟ್ಟು ನಾನೇನು ಮಾಡ್ತೀನಿ, ಒಂದು 4 ರಿಂದ 5 ಸಲ ಇದೇ ವಿಡಿಯೋನ ನಾನು ಫುಲ್ಲಾಗಿ ನೋಡ್ತಾನೇ ಇರ್ತೀನಿ. ಇದೇ ವಿಡಿಯೋನ ಫುಲ್ಲಾಗಿ ನೋಡ್ತಿರ್ಬೇಕಾದ್ರೂ ನಮಗೆ ಏನಾಗ್ತಿತ್ತು, ಮೊದಲು 1 ವ್ಯೂಸ್ ಕೌಂಟ್ ಆಗ್ತಿತ್ತು. ನಾನು 5 ಸಲ ನೋಡಿದ್ರು 10 ಸಲ ನೋಡಿದ್ರು ಒಂದೇ ವ್ಯೂಸ್ ಕೌಂಟ್ ಆಗ್ತಾ ಇದ್ದಿದ್ದು. ರಿಪೀಟ್ ಆಗಿ ನೋಡ್ತಾ ಇದ್ದರೆ ಏನಾಗ್ತಿತ್ತು, ಒಂದೇ ವ್ಯೂಸ್ ಬಂದುಬಿಟ್ಟು ಕೌಂಟ್ ಆಗ್ತಾ ಇತ್ತು. ಆದರೆ ಈಗ ಈ ನ್ಯೂ ಅಪ್ಡೇಟ್ ಬಂದಾಗಿಂದ ಏನಾಗಿದೆ ಅಂದರೆ ನನಗಿಷ್ಟ ಆದ ಈ ವಿಡಿಯೋನ ನಾನು 5 ಸಲ ನೋಡಿದ್ರು 10 ಸಲ ನೋಡಿದ್ರು 5 ವ್ಯೂಸ್ ಕೌಂಟ್ ಆಗ್ತಿದೆ, 10 ವ್ಯೂಸ್ ಕೂಡ ಕೌಂಟ್ ಆಗ್ತಿದೆ. ರಿಪೀಟ್ ಆಗಿ ನೋಡಿದ್ರು ಕೂಡ ಅಷ್ಟೇ ವ್ಯೂಸ್ಗಳು ಕೌಂಟ್ ಆಗ್ತಿದೆ. ಇದು ಕೂಡ ತುಂಬ ಅಂದ್ರೆ ತುಂಬ ಯೂಸ್ಫುಲ್ ಆದಂಥ ಅಪ್ಡೇಟ್ ಅಂತ ಹೇಳ್ಬೋದು. ಒಂದು ವೀಡಿಯೋನ ಈ ರೀತಿ 5 ಸಲ ನೋಡಿದ್ರು ನಮ್ಮದು ವ್ಯೂವರ್ಸ್ ಏನಿದ್ದಾರೆ ಅವರು ನಮಗೆ ವ್ಯೂಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇಷ್ಟು ದಿನ ಬರೀ 1 ವ್ಯೂಸ್ ಅಷ್ಟೇ ಕೌಂಟ್ ಆಗ್ತಿತ್ತು ನಾವು ಎಷ್ಟು ಸಲ ನೋಡಿದ್ರು. ಇದರಿಂದ ತುಂಬಾ ಬೆನಿಫಿಟ್ ಸಿಗ್ತಿದೆ ಶಾರ್ಟ್ ಕ್ರಿಯೇಟರ್ಸ್ಗೆ. ಓಕೆನಾ. ಇದನ್ನು ಬಂದುಬಿಟ್ಟು ಯೂಟ್ಯೂಬೇ ಬಂದುಬಿಟ್ಟು ಏನು ಮಾಡಿದೆ, ಇನ್ಸ್ಟಾಗ್ರಾಮ್ ಪೋಸ್ಟಲ್ಲಿ ಮೆನ್ಷನ್ ಮಾಡಿದೆ. ಓಕೆನಾ. ಇದನ್ನು ಯಾವ ರೀತಿ ಮೆನ್ಷನ್ ಮಾಡಿದೆ ಏನು ನನ್ನ ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲು ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿಕೊಂಡು ಇದರಲ್ಲಿ ಬಂದುಬಿಟ್ಟು ನಾವು ಯೂಟ್ಯೂಬ್ದು ಏನು ಇದಿದೆ ಪೇಜ್ ಅದನ್ನು ಓಪನ್ ಮಾಡ್ಕೊಳ್ಳೋಣ. ಓಕೆನಾ ಫ್ರೆಂಡ್ಸ್. ನೋಡಿ ಈಗ ನಾನು ಇದು ಯೂಟ್ಯೂಬ್ದು ಏನಿದೆ ಪೇಜನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಯೂಟ್ಯೂಬೇ ಬಂದುಬಿಟ್ಟು ಇಲ್ಲಿ ನೋಡಿ ಮೆನ್ಷನ್ ಮಾಡಿದೆ, ಇಲ್ಲೇ ಬಂದುಬಿಟ್ಟು ಯೂಟ್ಯೂಬು
ಪೋಸ್ಟನ್ನು ಹಾಕಿದೆ. ಏನಂತ ಹೇಳಿದರೆ ಶಾರ್ಟ್ ವೀಡಿಯೋಸ್ದು ವ್ಯೂಸ್ ಬಗ್ಗೆ, ಓಕೆನಾ. ಇದು ಈಗ ಹಿಂದಿಯಲ್ಲಿದೆ, ನಿಮಗೆ ಈಗ ಇದು ಅರ್ಥ ಆಗಲ್ಲ ನೋಡಿ. ಇಲ್ಲಿ ಯಾವ ರೀತಿ ಪೋಸ್ಟ್ ಹಾಕಿದೆ ಇದನ್ನೆಲ್ಲ ಬಂದುಬಿಟ್ಟು ನೀವು ಇನ್ಸ್ಟಾಗ್ರಾಮಲ್ಲಿ ಬಂದುಬಿಟ್ಟು ಅವ್ರದ್ದು ಪೋಸ್ಟಲ್ಲಿ ಬಂದುಬಿಟ್ಟು ನೀವು ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ, ಓಕೆನಾ. ನಾನು ಬಂದುಬಿಟ್ಟು ಇದೊಂದನ್ನು ಸ್ಕ್ರೀನ್ಶಾಟ್ ತೆಗೆದು ನಿಮಗೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ಏನನ್ನು ಹಾಕಿದ್ದಾರೆ, ಇಲ್ಲಿ ಏನನ್ನು ಮೆನ್ಷನ್ ಮಾಡಿದ್ದಾರೆ, ಯೂಟ್ಯೂಬ್ ಅವ್ರು ಬಂದುಬಿಟ್ಟು ಇನ್ಸ್ಟಾದಲ್ಲಿ ಏನನ್ನು ಪೋಸ್ಟ್ ಹಾಕಿದ್ದಾರೆ ಅಂತ, ಓಕೆನಾ. ಈಗ ಇಲ್ಲಿಂದ ಬ್ಯಾಕ್ ಹೋಗೋಣ. ಬ್ಯಾಕ್ ಹೋಗಿಬಿಟ್ಟು ಗೂಗಲ್ ಏನಿದೆ ಗೂಗಲ್ನ ಓಪನ್ ಮಾಡ್ಕೊಳ್ಳೋಣ. ಬಂದುಬಿಟ್ಟು ಗೂಗಲನ್ನು ಓಪನ್ ಮಾಡಿಕೊಂಡು ಗೂಗಲಲ್ಲಿ ಬಂದುಬಿಟ್ಟು ನೋಡಿ, ಇಲ್ಲಿ ನಿಮಗೆ ಟ್ರಾನ್ಸ್ಲೇಟರ್ ಇಲ್ಲಿ ಶೋ ಆಗ್ತಿಲ್ಲ ಅಂದರೆ ಇಲ್ಲಿ ಸರ್ಚ್ ಮಾಡಿ ಗೂಗಲ್ ಟ್ರಾನ್ಸ್ಲೇಟರ್ ಅಂತ, ಈ ರೀತಿ ಬರುತ್ತೆ. ಈಗ ಈ ರೀತಿ ಬಂದಾಗ ಇಲ್ಲಿ ನೋಡಿ, ಇಲ್ಲಿ ಇಂಗ್ಲೀಷ್ ಅಂತ ಏನಿದೆ ಲ್ಯಾಂಗ್ವೇಜ್, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನು ಮಾಡಿ ಕನ್ನಡನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನೀಗ ಕನ್ನಡನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಒಂದು ಫೋಟೋದು ಎಂಟರ್ ಟೆಕ್ಸ್ಟ್ ಅಂತ ಏನು ಕಾಣಿಸ್ತಿದೆಯಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವೇನು ಮಾಡಬೇಕು, ನಿಮ್ಮದು ಆ ಇಮೇಜ್ ಏನಿದೆ ನಾವಿವಾಗ ಏನು ಸ್ಕ್ರೀನ್ಶಾಟ್ ತೆಗೆದಿದ್ವಲ್ಲ ಅದನ್ನ ನೀವು ಇಲ್ಲಿಗೆ ಆ್ಯಡ್ ಮಾಡಬೇಕು, ಓಕೆನಾ. ನೋಡಿ ಈಗ ನಾನು ಇದನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಇದು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಕೊಟ್ಟಿದೆ. ಈಗ ನೋಡಿ ಇಲ್ಲಿ ಏನಂತ ಟ್ರಾನ್ಸ್ಲೇಟರ್ ಮಾಡಿದಾಗ ಏನಂತ ಬರೆದಿದೆ, ಇಲ್ಲಿ ವಿಡಿಯೋ ನಾವು ವೀಕ್ಷಣೆಗಳನ್ನು ಎಣಿಸುವ ವಿಧಾನವು ಬದಲಾಗಿದೆ. ಅಂದರೆ ಈಗ ಅವರು ವ್ಯೂಸನ್ನು ಕೌಂಟ್ ಮಾಡೋ ರೂಲ್ಸ್ ಏನಾಗಿದೆ ಚೇಂಜ್ ಮಾಡಿದೆ. ಮಾರ್ಚ್ 31ದಿಂದ ಬಂದುಬಿಟ್ಟು ಇದು ಏನಾಗಿದೆ ಚೇಂಜ್ ಆಗಿದೆ. ನಮಗೆ ಬಂದುಬಿಟ್ಟು ಇವಾಗ ಏನು ಮಾಡಿದೆ ಯೂಟ್ಯೂಬು ಪೋಸ್ಟನ್ನು ಹಾಕಿಬಿಟ್ಟು ಇವಾಗ ನಮಗೆ ಅನೌನ್ಸ್ ಮಾಡಿರೋದು. ಇದು ಬಂದುಬಿಟ್ಟು ಮಾರ್ಚ್ 31ರಿಂದನೇ ಏನು ಮಾಡಿದ್ದಾರೆ ಯೂಟ್ಯೂಬ್ ಅವರು ಇದನ್ನು ಚೇಂಜ್ ಮಾಡಿದ್ದಾರೆ ಈ ರೂಲ್ಸನ್ನು. ವಿಡಿಯೋವನ್ನು ಎಷ್ಟು ಬಾರಿ ಪ್ಲೇ ಮಾಡಲಾಗಿದೆ ಅಥವಾ ಮರು ಪ್ಲೇ ಮಾಡಲಾಗಿದೆ ಎಂಬುದರ ಆಧಾರದ ಮೇಲೆ ಅದು ಪಡೆಯುವ ವೀಕ್ಷಣೆಗಳ ಸಂಖ್ಯೆಯನ್ನು ನಿರ್ಧರಿಸಲಾಗಿದೆ. ಈಗ ಗೊತ್ತಾಯ್ತಾ ನಿಮಗೆ, ವಿಡಿಯೋನ ಎಷ್ಟು ಸಲ ಪ್ಲೇ ಮಾಡಿದ್ದಾರೆ ಅಥವಾ ಅದನ್ನು ಎಷ್ಟು ಗಂಟೆ ಟೈಮ್ ನೋಡಿದ್ದಾರೆ ಅನ್ನೋದ್ರ ಬಗ್ಗೆ ಅವ್ರು ಏನು ಮಾಡ್ತಿಲ್ಲ, ಇದು ವೀಕ್ಷಣೆಯನ್ನು ನಿರ್ಧರಿಸಲಾಗುತ್ತದೆ. ಅಂದರೆ ಎಷ್ಟು ಸಲ ನೋಡಿದ್ದಾರೆ, ಎಷ್ಟು ಸಲ ಪ್ಲೇ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಅದೇನಾಗುತ್ತೆ ಡಿಸೈಡ್ ಆಗಿದೆ, ಓಕೆನಾ. ಮತ್ತು ನೆಕ್ಸ್ಟ್ ಎಷ್ಟು ಸಲ ಹಾಕಿ ನೋಡಿದ್ದಾರೆ ಅದ್ರ ಮೇಲೆ ಡಿಸೈಡ್ ಆಗಿರುತ್ತೆ. ಇದಕ್ಕಾಗಿ ಯಾವುದೇ ಕನಿಷ್ಠ ವೀಕ್ಷಣಾ ಸಮಯವನ್ನು ಗಮನಿಸಲಾಗುವುದಿಲ್ಲ. ಅಂದರೆ ಟೈಮಿಂಗ್ಸ್ ಇಲ್ಲ, ಇಷ್ಟು ಗಂಟೆ ಟೈಮ್ ನೋಡಿದ್ರೆ, ಇಷ್ಟು ಸೆಕೆಂಡ್ ನೋಡಿದ್ರೇ ಅವರಿಗೆ ವ್ಯೂಸ್ ಕೌಂಟ್ ಆಗುತ್ತೆ, ಅಷ್ಟು ಗಂಟೆ ಟೈಮ್ ನೋಡಿದ್ರೇ ವ್ಯೂಸ್ ಕೌಂಟ್ ಆಗುತ್ತೆ ಅಂತ ಏನು ರೂಲ್ಸ್ ಇಲ್ಲ. ನೀವು ವೀಡಿಯೋನ ಹಾಕಿದ ತಕ್ಷಣ ಏನು ಈ ರೀತಿ ಸ್ವೈಪ್ ಮಾಡ್ತಾ ಹೋದ್ರೂ ವ್ಯೂಸ್ ಕೌಂಟ್ ಆಗುತ್ತೆ, ಇಲ್ಲ ವೀಡಿಯೋನ ಎಷ್ಟು ಸಲ ಹಾಕಿ ನೋಡಿದ್ರೂ ವ್ಯೂಸ್ ಕೌಂಟ್ ಆಗುತ್ತೆ, ಓಕೆನಾ. ಅದು ಒಂದು ಸಲ 2 ಸಲ ಅಷ್ಟೇ ಕೌಂಟ್ ಆಗೋದು ಅಂತ ಏನಿಲ್ಲ. ನೀವು 10 ಸಲ ವೀಡಿಯೋ ನೋಡಿದ್ರು 10 ಸಲ ಕೌಂಟ್ ಆಗುತ್ತೆ, ಒಂದು ಸಲ ಸ್ವೈಪ್ ಮಾಡಿದ್ರೂ ಒಂದು ವ್ಯೂಸ್ ಕೌಂಟ್ ಆಗುತ್ತೆ ಅಂತ ಡೀಟೇಲ್ ಆಗಿ ಹೇಳಿದೆ. ಇನ್ನು ಏನಲ್ಲಿ ನೆಕ್ಸ್ಟ್ ಇನ್ನು ಏನೆಲ್ಲ ಹೇಳಿದ್ದಾರೆ ಅವರು ಅದನ್ನು ನೀವು ನೋಡ್ಕೊಳ್ಬೋದು ಈಸಿಯಾಗಿ. ಏನು ಮಾಡ್ಬೋದು, ನೀವು ಈಸಿಯಾಗಿ ಇದೇ ರೀತಿ ಗೂಗಲ್ ಟ್ರಾನ್ಸ್ಲೇಟರ್ ಮಾಡಿಕೊಂಡು ಅಲ್ಲಿ ಇನ್ನೂ ನೆಕ್ಸ್ಟ್ ಏನೆಲ್ಲ ಟೆಕ್ಸ್ಟ್ ಬರೆದಿದ್ದಾರಲ್ವ ಅದನ್ನು ಕೂಡ ಈ ರೀತಿ ನೀವು ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಬೋದು ಇನ್ಸ್ಟಾಗ್ರಾಮ್ ಪೇಜಲ್ಲಿ, ಓಕೆನಾ. ಈ ರೀತಿ ನೀವು ಗೂಗಲ್ನ ಓಪನ್ ಮಾಡಿಕೊಂಡು ಟ್ರಾನ್ಸ್ಲೇಟರ್ನ ಓಪನ್ ಮಾಡಿಕೊಂಡು ಇಮೇಜಲ್ಲಿ ಅಪ್ಲೋಡ್ ಮಾಡಿಕೊಂಡು ಕನ್ನಡದಲ್ಲಿ ನೀವೇನು ಮಾಡ್ಬೋದು ಕನ್ವರ್ಟ್ ಮಾಡಿಕೊಂಡು ಡೀಟೇಲ್ ಆಗಿ ಅದನ್ನು ನೋಡ್ಕೊಳ್ಬೋದು, ಓಕೆನಾ. ಇದರಲ್ಲಿ ನಮಗೆ ಮೇಯ್ನ್ ಯಾವುದು ಅಂತ ಹೇಳಿದ್ರೆ ಫ್ರೆಂಡ್ಸ್ ನೋಡಿ, ಇದು ನಮಗೀಗ ಮೇಯ್ನ್ ಏನಂತ ಹೇಳಿದ್ರೆ 3 ಸೆಕೆಂಡ್ ನೋಡಿದರೆ ಮಾತ್ರ ಒಂದು ವ್ಯೂಸ್ ಕೌಂಟ್ ಆಗ್ತಾ ಇತ್ತು ಅಲ್ವಾ. ಇದು ನಮಗೀಗ ಟೆನ್ಷನ್ ಇಲ್ಲ. ಇಲ್ಲಿ ಏನಾಯಿತು ಅಂದರೆ ನಮಗೆ ಈಗ ಕ್ಲಿಯರಾಗಿ ಮೆನ್ಷನ್ ಮಾಡಿದೆ ಅಲ್ವಾ ಯೂಟ್ಯೂಬೇ ಬಂದುಬಿಟ್ಟು, ಇದರಿಂದ ನಮಗೆ ವ್ಯೂಸ್ ಕೌಂಟ್ ಆಗೋಕ್ಕೆ ಯಾವುದೇ ರೀತಿ ಟೈಮ್ದು ರೂಲ್ಸ್ ಇಲ್ಲ. ನಾವು ಏನೋ ಸ್ವೈಪ್ ಮಾಡಿದ್ರೂ ನಮಗೆ ವ್ಯೂಸ್ ಬರುತ್ತೆ, ಮತ್ತು ನಮ್ಮದು ವೀಡಿಯೋನ ಯಾರಾದರೂ 5 ಸಲ 10 ಸಲ ನೋಡಿದ್ರೂ ಕೂಡ ನಮಗೆ ವ್ಯೂಸ್ ಕೌಂಟ್ ಆಗುತ್ತೆ. ಇದು ಬಂದುಬಿಟ್ಟು ಮೇಯ್ನ್ ಆಗಿ ನಮಗೆ ಕೊಟ್ಟಿರುವಂತಹ ಅಪ್ಡೇಟ್, ಓಕೆನಾ. ಶಾರ್ಟ್ ವೀಡಿಯೋದು ಕ್ರಿಯೇಟರ್ಸ್ ಯಾರೆಲ್ಲ ಇದ್ದಾರೆ ಅವರಿಗಂತೂ ತುಂಬಾ ಇಂಪಾರ್ಟೆಂಟ್ ಆದಂತಹ ಒಂದು ಏನಿದು ಅಪ್ಡೇಟ್ ಇದು, ಓಕೆನಾ. ತುಂಬಾ ಇಂಪಾರ್ಟೆಂಟ್ ಆಗಿರೋಂಥ ಅಪ್ಡೇಟು, ತುಂಬಾ ಯೂಸ್ಫುಲ್ ಆಗುತ್ತೆ. ಈಗ ಶಾರ್ಟ್ ಕ್ರಿಯೇಟರ್ಸ್ಗೆ ಮಾನಿಟೈಸ್ ಮಾಡೋದು ಈಸಿ ಅಂತಲೇ ಹೇಳ್ಬೋದು. ಏನಕ್ಕೆ ಅವ್ರಿಗೆ ವ್ಯೂಸ್ ಬೇಗನೆ ಕೌಂಟ್ ಆಗುತ್ತೆ. ಈಗ 10 ಮಿಲಿಯನ್ ವ್ಯೂಸ್ನ ಕೂಡ ಈಸಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಬೋದು. ನಿಮ್ಮದು ಏನಾದರೂ ವೀಡಿಯೋಸು ತುಂಬ ಚೆನ್ನಾಗಿದ್ರೆ, ನಿಮ್ಮ ವೀಡಿಯೋ ಕಂಟೆಂಟ್ ಏನಾದರೂ ಚೆನ್ನಾಗಿತ್ತು ಅಂದರೆ ಆಡಿಯನ್ಸ್ ಇನ್ನೂ ನಿಮ್ಮ ವೀಡಿಯೋಸ್ನ ತುಂಬ ಸಲ ಹಾಕಿ ನೋಡ್ತಾರೆ. ಈಗ 10 ಸಲ 20 ಸಲನೂ ಹಾಕಿ ನೋಡ್ತಾರೆ. ಒಬ್ಬೊಬ್ಬರು ತುಂಬಾ ಇಷ್ಟ ಆಗಿರುವಂತಹ ವೀಡಿಯೋ ಆಗಿದ್ದರೆ ಹೆಂಗಾದರೂ ಒಂದು 5-10 ಸಲ ಆದರೂ ಹಾಕಿ ನೋಡ್ತಾರೆ. ಇದರಿಂದ ನಿಮಗೆ ವ್ಯೂಸು ಜಾಸ್ತಿ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಆಗ್ತಾನೆ ಹೋಗುತ್ತೆ, ಓಕೆನಾ. ಈಸಿಯಾಗಿ ನೀವು ಸಬ್ಸ್ಕ್ರೈಬರ್ಸನ್ನು ಕಂಪ್ಲೀಟ್ ಮಾಡ್ಕೊಳ್ಬೋದು, ವ್ಯೂಸ್ನು ಕೂಡ ಜಾಸ್ತಿ ಮಾಡಿಕೊಂಡು ನಿಮ್ಮ ಚಾನಲ್ನ ಮಾನಿಟೈಸ್ ಕೂಡ ಮಾಡ್ಕೊಳ್ಬೋದು, ಓಕೆನಾ. ಅಪ್ಡೇಟ್ ಬಂದುಬಿಟ್ಟು ಶಾರ್ಟ್ ಕ್ರಿಯೇಟರ್ಸ್ಗೆ ಎಲ್ರಿಗೂ ತುಂಬಾ ಯೂಸ್ ಆಗಿದೆ ಮತ್ತು ಹೆಲ್ಪ್ಫುಲ್ ಆಗಿರುವಂತಹ ಒಂದು ಅಪ್ಡೇಟ್, ಓಕೆನಾ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಯೂಸ್ಫುಲ್ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತು ಇದ್ರ ರಿಲೇಟೆಡ್ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.